ಹೋಟ್ಲದಿದ್ದಲ್ಲ ಆ ಹುಡುಗಿ. ಯಾವತ್ತು ಯಾವ ಹೋಟ್ಲು ಯಾವ ಹುಡುಗಿ ಬಗ್ಗೆ ನೀವು ಕೇಳ್ತಿದ್ದೀರಿ ಸರ್? ನೋಡೋ, ನನ್ ರೈಡಿಂಗ್ ವಿಷಯ ನಿನಗೆ ಗೊತ್ತಿಲ್ಲ. ನಾನು ಒಂದ್ಸಾರಿ ಒಂದು ಹುಡುಗಿನ ಹೋಟ್ಲ ನೋಡ್ಬಿಟ್ರೆ ಅವಳನ್ನ ಹಿಡಿಯೋವರೆಗೂ ನಾನು ಬಿಡವನಲ್ಲ. ಸರ್, ನಾನು ನನ್ನ ಜೀವನದಲ್ಲಿ ನನ್ನ ಹೆಂಡತಿನ ಬಿಟ್ರೆ ಬೇರೆ ಯಾವ ಹುಡುಗಿ ಜೊತೆನೂ ಇರ್ಲಿಲ್ಲ ಸರ್. ನನಗೆ ಹೇಳ್ತೀಯ? ಯಾರಮ್ಮ ನೀನು? ಯಾಕಿದೀಯಾ ಇಲ್ಲಿ? ನಾನು ಇವ್ರ ಹೆಂಡತಿ. ಕೃಷ್ಣ ಕೃಷ್ಣ, ಪೊಲೀಸ್ನವರು ನಮ್ ರೂಮಿಗೆ ಯಾಕೆ ಬಂದಿದ್ದಾರೆ? ಸರ್, ಇವರು ಇವಳ ಅಜ್ಜಿ. ಏ ಮುದ್ಕಿ, ಇನ್ನೆಷ್ಟು ಹುಡುಗಿ ಇಟ್ಟಿದ್ಯಾ? ಎಲ್ಲಿದೆ ನೀನು ವಟಾರ? ಚೀಚಿ ಚೀಚಿ, ಏನ್ ಮಾತಾಡ್ತಾ ಇದ್ದೆ ನೀನು? ನಿನ್ಗೇನಾದ್ರು ಅರ್ಥ ಆಯ್ತಾ? ನನ್ನ ಹತ್ರ ಎಷ್ಟು ಹುಡುಗಿಯರು ಅಂತ ಕೇಳ್ತಾ ಇದ್ದಾನಲ್ಲ. ನನ್ ಜೊತೆ ಇರೋದು ಒಂದೇ ಒಂದು ಹುಡುಗಿ, ಅವಳು ನನ್ನ ಮೊಮ್ಮಗಳು ಅಂತ ಹೇಳಿ ಇವನಿಗೆ. ಸರ್, ನೀವು ಒಂದ್ ನಿಮಿಷ ಆಚೆ ಬಂದ್ರೆ ಎಲ್ಲ ಹೇಳ್ತೀನಿ. ಯಾಕೆ ಆಚೆ ಕರ್ಕೊಂಡು ಲಂಚ ಕೊಡ್ಬೇಕು ಅಂತ ಮಾಡಿದ್ಯಾ? ಹಾಗಲ್ಲ ಸರ್. ಬೇಡ ಸರ್, ಪಾಪ ಅವ್ರನ್ನ ಬೇಡಿ ಸರ್, ಅವ್ರನ್ನ ಬೇಡಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಬಂತು ನಿಮ್ ಗ್ರಾಚಾರ ನೋಡಿ. ಏನು ಕೃಷ್ಣ ಬೇರೆ ಹುಡುಗಿ ಜೊತೆ ಹೋಟ್ಲಲ್ಲಿ ಇದ್ದಾನ? ನೀವು ಅವನ್ನ ಅರೆಸ್ಟ್ ಮಾಡಿದ್ದೀರಾ? ನಾನು ಈಗ ಬರ್ತೀನಿ. ಥೂ, ನಿನ್ನ ಕಾಕಿ ಬಟ್ಟೆನ ಕಾಗೆ ಎತ್ಕೊಂಡು ಹೋಗ. ನಿನ್ನ ಅಲಾಲ್ ಟೋಪಿಗೆ ಬೆಂಕಿ ಹಾಕ. ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೂತಿ ನೋಡು ಕೋತಿ ಹಾಗೆ. ಏನ್ ಹಾಗೆ ನೋಡ್ತಾ ಇದೀಯಾ? ಅಯ್ಯೋ, ನಿನ್ನ ಹೆಸರಿಗೆ ಎಳ್ನೀರ್ ಬಿಡ. ಸರ್ವಿಸ್ ಅಲ್ಲಿ ಅಂತ ಮುಕ್ಕಿ ನೋಡಿಲ್ಲ. ಕಾನ್ಸ್ಟೇಬಲ್, ಬಿಸ್ನೀರ್ ಕಾಯ್ಸಾ? ಏನ್ ಕೃಷ್ಣ ಹಾಗೆ ನೋಡ್ತಾ ಇದ್ಯಾ? ಬಾಯಿ ಬೀಗ ಹಾಕೊಂಡಿದ್ಯಾ? ಅವ್ನ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಮೊದ್ಲು ಅವ್ನ ನಾಲಿಗೆನ ಸೀಳಾಕು, ಕೈನ ಕತ್ತರಿಸಿ ಹಾಕ್ಬಿಡು. ಅಜ್ಜಿ, ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರುವಾಗ ನೀನೇ ಹೇಳ್ದ ಹಾಗೆ ದೊಡ್ಡವರು ಹೇಳ್ತಾ ಇರ್ಬೇಕು, ಚಿಕ್ಕವ್ರು ಕೇಳ್ತಾ ಇರ್ಬೇಕು. ನೀನ್ ಹೇಳ್ತಾ ಇರು. ಏನ್ ಹೇಳ್ಬೇಕು ಈ ಮುದೇವಿಗೆ? ಕಾನ್ಸ್ಟೇಬಲ್, ಇವತ್ತು ಆ ಮುದ್ಗೆನ ಕೋರ್ಟ್ ಕರ್ಕೊಂಡು ಹೋಗ್ಬೇಡ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಿಟ್ಟು ಹೋಗ್ತಾರೆ. ಇನ್ಸ್ಪೆಕ್ಟರ್ ನಮಸ್ಕಾರ. ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಆಮೇಲೆ ನಮ್ ಕೃಷ್ಣನ ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿದೀನಿ. ಯಾಕೆ ಅರೆಸ್ಟ್ ಮಾಡಿದೆ ಅಂತ ಈಗ ಅನಿಸ್ತಾ ಇದೆ. ಆ ಮುದುಕಿ ನೋಡ್ರಿ ಹೇಗೆ ಬಡ್ಕೋತಾ ಇದ್ದಾಳೆ. ಕಿವಿಗೆ ಹತ್ತಿ ಹೊಡ್ಕೊಂಡ್ರೆ ಕೇಳಿಸ್ತಾ ಇದೆಯಲ್ಲ ಅವಳ ಮಾತು. ಕೈ ತೋರಿಸಿ ಕೆಕ್ಕರ್ಸ್ಕೊಂಡು ನೋಡ್ಬೇಡ. ಸರಿಯಾದ ತರ್ಕಲಾಂಡಿ ನೀನು. ನಿನ್ನ ಹೆಸರು ಕೃಷ್ಣ ಆದ್ರೆ ನೀನೇನ್ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಲೀಲೆ ತೋರ್ಸೋದಿಕ್ಕೆ? ಛೇ, ಬಂಗಾರದಂತ ಹೆಂಡತಿ ಸಂಧ್ಯಾನ್ ಮನೇಲಿ ಇಟ್ಕೊಂಡು ಇಂಥ ತಪ್ಪು ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರ್, ಇದು ತಪ್ಪಲ್ಲ ಸರ್, ತಪ್ಪು ಅದು ಸರ್. ಇವಳು ನನ್ನ ಹೆಂಡತಿ ಸರ್, ಇವರು ನಮ್ಮ ಅಜ್ಜಿ ಸರ್. ಅಂದ್ರೆ ಈ ಹುಡುಗಿ ನಿನ್ನ ಹೆಂಡತಿನ? ಹೌದು ಸರ್. ಅಂದ್ರೆ ಗೊಡ್ಡು ಸಂಪ್ರದಾಯದವಳು, ರಾಮಕೋಟಿ ಬರ್ದವಳು ಸಾಕ್ಷಾತ್ ಇವಳೇ ಸರ್. ಅದು 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 ನಡೆದದ್ದು ಇದು ಸರ್. ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ಹೀಗೆ ನಡ್ಕೋಬೇಕಾಯ್ತು ಸರ್. ಕೃಷ್ಣ, ಇದೆಲ್ಲ ನಿಜನಾ? ದೇವರಾಣೆಗೂ ನಿಜ. ಇಲ್ಲ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಏನ್ರಿ, ಕಂಡೋಳ್ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನೇ ನಿಮ್ ಹೆಂಡತಿ ಅಲ್ಲ ಅಂತ ಹೇಳ್ತಿದಿರಲ್ಲ. ನಾನೇನ್ ದ್ರೋಹ ಮಾಡಿದ್ದೆ ನಿಮ್ಗೆ? ಏನಂದ್ರೆ ಅವಳು ನಿಮ್ ಹೆಂಡತಿ ಅಂತ ಹೇಳ್ತಿದ್ದಾಳಲ್ಲ. ಹೆಂಡತಿ ಆದದಕ್ಕೆ ಹೇಳಾಕತ್ತೇಳ. ನಡುವೆ ನಿಂದೇನೆ ಉಸಾಬರಿ ಯವ್ವ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಅಜ್ಜನ್ ಕೇಳಿ. ನಾನೇ ಇವ್ರ ಹೆಂಡತಿ, ಬೇಕಿದ್ರೆ ಶಂಕರ್ ಅವ್ರನ್ನೇ. ಎಂತ ನಸುಗುನಿ ಕಾಯಿ ಇವಳು. ಯೋ ಇನ್ಸ್ಪೆಕ್ಟ್ರು, ಮೊದ್ಲು ಬಾಗಿಲ್ ತೆಗಿ. ಇವ್ರು ಯಾರು, ಇವ್ರ ವಿಷಯ ಏನು ಅಂತ ನಾನು ಇತ್ಯರ್ಥ ಮಾಡ್ತೀನಿ. ತೆಗೆಯ ಬೇಗ ಬಾಗಿಲ್ ತೆಗೆಯ. ಆ ಮುದುಕಿ ಆಚೆ ಹೋಗ್ರಿ. ಕಿವಿಲಿರೋ ಹತ್ಯಾರ ತೆಗಿಯೋಣ.